ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಅಂದರೆ, ಹೇ ಆಂಜನೇಯ, ನೀವು ರುದ್ರ ಅವತಾರ ಮತ್ತು ರಾಮದೂತ, ನಮ್ಮ ಎಲ್ಲ ಶತ್ರುಗಳನ್ನು ನಾಶ ಮಾಡು. ನಿಮ್ಮ ಕೃಪೆ ದೃಷ್ಟಿಯಿಂದ ಎಲ್ಲ ರೋಗವನ್ನು ತಡೆದು ಹಾಕು. ಹೇ ಹನುಮಂತ, ನಾವು ನಿಮ್ಮೊಂದಿಗೆ ಪ್ರಾರ್ಥಿಸುವುದೇನೆಂದರೆ, ನಿಮ್ಮ ಕೃಪೆಯಿಂದ ನಮ್ಮ ಎಲ್ಲ ಕೆಲಸ ಯಶಸ್ಸು ಮತ್ತು ಕೀರ್ತಿ ಲಭಿಸಲಿ. ಹೇ ಸಂಕಟ ನಿವಾರಕ, ನಾವು ನಿಮ್ಮನ್ನು ಸ್ಮರಿಸುತ್ತೇವೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡ್ತಿದ್ದೀವಿ ಅಂತ ಗೊತ್ತು ತಾನೆ? ಮತ್ತೆ ತಡ ಯಾಕೆ, ಬನ್ನಿ ನೋಡೋಣ. ಬಿಸಿ ರಾಗಿ ಹಿಟ್ಟಿನ ಜೊತೆ ಸಬ್ಬಕ್ಕಿ ಸೊಪ್ಪಿನ ಸಾರು. ಸೊ ಅದು ಹೇಗೆ ಮಾಡೋದು ಅಂತ ಹೀಗೆ ನೋಡೋಣ. ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ತೊಳ್ಕೊಂಡು ಹಾಕ್ಕೋತೀನಿ. ಈಗ ಸಾರು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಕಾಳು, ಅರಿಶಿನ, 3 ಟೊಮ್ಯಾಟೊ, 10 ಹಸಿಮೆಣಸಿನ್ಕಾಯಿ ಹಾಕಿ 4 ವಿಸಿಲ್ ಕೂಗಿಸ್ಕೋಬೇಕು. ಸೊ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ವಿ ಅಲ್ಲ, ಅದು ಅನ್ನ ಆಗಿದೆ. ಸೊ ಅದಕ್ಕೆ 1 ಕಪ್ ರಾಗಿ ಹಿಟ್ಟನ್ನು ತಗೊಂಡು ಹಾಕ್ತೀನಿ. ರಾಗಿ ಹಿಟ್ಟು 3/4 ಕಪ್ ಅಷ್ಟು ಹಾಕ್ಕೋತಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ಆದಮೇಲೆ ಇದೇ ಥರ ಕುದೀತಾ ಇರಬೇಕಾದ್ರೇ ಹಾಕಬೇಕು ನಾವು. ಸೊ ಆವಾಗ ಅದು ಮೆತ್ತಗೆ ಆಗೋದಿಲ್ಲ. 2 ನಿಮಿಷ ಮುಚ್ಚಿಟ್ಟು ನಂತರ ಮತ್ತೆ ತೊಳಸ್ಬೇಕು. ಇದನ್ನು ಚೆನ್ನಾಗಿ ಗಂಟಿಲ್ದಿದ್ದಂಗೆ ಚೆನ್ನಾಗಿ ತೊಳಸ್ಬೇಕು. ಈಗಲೇ ನನಗೆ ಸಖತ್ತಾಗಿ ಭಯ ಆಗಿದ್ದು, ಯಾಕಂದರೆ ಕುಕ್ಕರಿಂದ ನೀರು ಆಚೆ ಬರ್ತಿತ್ತು. ಆಮೇಲೆ ಏನು ಮಾಡೋದಪ್ಪ ಅಂತ ಗೊತ್ತಾಗಲಿಲ್ಲ. ಅಮ್ಮಂಗೆ ಕೇಳಿದೆ. ಆಮೇಲೆ ಸೇಫ್ಟಿ ಬೆಲ್ಟ್ನ ಇನ್ನೊಂದು ಸತಿ ತೊಳೆದ್ಬಿಟ್ಟು ಹಾಕು ಅಂತ ಹೇಳಿದ್ರು. ಆಮೇಲೆ ಸರಿ ಹೋಯಿತು. ಮುದ್ದೆನ 10 ನಿಮಿಷ ಬೇಯಕ್ಕಿಟ್ಟು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ 1 ಕಟ್ ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ 4 ಸರಿ ತೊಳೆದಿಟ್ಕೋಬೇಕು. ತೊಳೆದಿರೋ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ಕೊಂಡಿರೋ ಪಾತ್ರೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಲರ್ ಹೀಗಿರೋ ಕಲರು ಚೇಂಜ್ ಆಗುತ್ತೆ. ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸಬ್ಬಸಿಗೆ ಅಥವಾ ಸೀಮೆ ಸೊಪ್ಪು ಅಂತಲೂ ಇದನ್ನು ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ಹೆಚ್ಚಿರುತ್ತೆ. ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೆಚ್ಚಾಗುತ್ತೆ, ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ಜೀರ್ಣಕ್ರಿಯೆ ಸರಿ ಮಾಡುತ್ತೆ, ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ನಮಗೆ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಸೊ ಅದಕ್ಕಾಗಿ ಈ ಸೊಪ್ಪು ತುಂಬ ಬೆಸ್ಟ್. ನೋಡಿ ಈಗ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ 1-2 ನಿಮಿಷ ಬಿಡೋಣ. ಈಗ ಕುಕ್ಕರಲ್ಲಿ ಬೇಯಿಸಿರೋ ಅಂಥ ಕಾಳನ್ನೆಲ್ಲ ಮಸಿಯೋಣ. ಸ್ವಲ್ಪ ಪೂರ್ತಿಯಾಗಿ ನುಣ್ಣಗೆ ಬೇಡ, ಒಂದು ಸ್ವಲ್ಪ ಬೇಳೆ ಸಿಗೋ ಥರ ಮಸ್ಕೊಳ್ಳೋಣ. ಈಗ 1-2 ಸ್ಪೂನ್ ಧನಿಯಾ ಪುಡಿ, ಅಂದರೆ ಮಸಾಲ, ಯಾವುದಾದ್ರೂ ಅಡುಗೆ ಮಸಾಲೆ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ಪುಡಿ ಇದ್ದರೆ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಇಲ್ಲ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕಿ. ಮಸ್ದಿರೋ ಅಂಥ ಕಾಳು ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಈ ಸ್ಟೇಜಲ್ಲಿ ನೀವು ಉಪ್ಪು, ಹುಳಿ, ಖಾರ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಮಾಡಿದ್ರಲ್ಲಿ ನನಗೇನು ಎಕ್ಸ್ಟ್ರಾ ಬೇಕಾಗಿರಲಿಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪು ಹಾಕ್ಕೊಂಡೆ. 1 ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ, ಸ್ವಲ್ಪ ತೆಳ್ಳಗಿರಲಿ ಅಂತ ಮುದ್ದೆಗೋಸ್ಕರ. ನಿಮಗೆ ಚಪಾತಿಗೆ ಇದು ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಗಟ್ಟಿ ಬೇಕು ಅಂದರೆ ಹೀಗೆ ಇರಲಿ, ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಈಗ ಮುದ್ದೆ ರೆಡಿಯಾಗಿದೆ, ತೊಳ್ಸ್ಕೊಳ್ಳೋಣ. ಈಗ ಈ ಥರ ಕೆಳಗಡೆ ಇಟ್ಕೊಂಡು ತೊಳ್ಸ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಗಂಟು ಅನ್ನೋದೇ ಇರೋದಿಲ್ಲ. ಮುದ್ದೆ ತೆಳ್ಳಗಿರುತ್ತೆ. ನಂತರ ಮುದ್ದೆನ ರಾಕ್ಕೋತಿದ್ದೀನಿ. ನಮ್ಮ ಕಡೆ ಇದನ್ನು ರಾಕೋದು ಅಂತಲೇ ಹೇಳೋದು ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಗೊತ್ತಿಲ್ಲ. ಇದು ಯಾರಾದರೂ ನಮ್ಮವ್ರು ನೋಡ್ತಿದ್ರೆ ಪಕ್ಕ ಬೈಕೋತಾರೆ. ನೋಡೋಣ. ಮುದ್ದೆ ತೆಳ್ಳಗೆ ಬರೋದು ನಾವು ಹೇಗೆ ತೊಳ್ಸ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಹಾಕ್ಕೊಂಡಿದ್ದ ತಕ್ಷಣ ಗುಂಡಾಗಿ ಅದೇ ಬಂದುಬಿಡುತ್ತೆ ಒಂದು 2 ರೌಂಡಿಗೆ. ಸೊ ಅಷ್ಟು ಚೆನ್ನಾಗಿ ತೊಳ್ಸ್ಕೊಂಡ್ರೆ ಚೆನ್ನಾಗಿ ಮುದ್ದೆ ಆಗುತ್ತೆ. ಏನೂ ಗಂಟಿರೋದೇ ಇಲ್ಲ. ಸೊ ಮುದ್ದೆ ರೆಡಿ. ಇದಾದಮೇಲೆ ಅನ್ನಕ್ಕಿಟ್ಟು ನಾನು ನಮ್ಮಮ್ಮ ಊಟ ಮಾಡಿದ್ವಿ. ಐಸ್ ಕ್ರೀಮ್ ಇಸ್ ಮಸ್ಟ್ ಆಫ್ಟರ್ ದ ಫುಡ್. ಸೊ ಅಮ್ಮ ಮೂವಿ ನೋಡ್ತಾಯಿದ್ರು, ನಾನು ಹಾಗೆ ಒಂದು ವಾಕ್ ಹೋಗ್ಬರೋಣ ಅಂತ ಹೊರಟೆ.
ವಾಕ್ ಹೋಗಿ ಬಂದು ಮತ್ತೆ ರಾತ್ರಿಗೆ ಚಪಾತಿ ಪಾಲಕ್ ಪನ್ನೀರ್ ಮಾಡಿ ಮುದ್ದೆ ಮಾಡಿ ಊಟ ಮಾಡಿದ್ವಿ ಎಲ್ಲರೂ. ಸೊ ಆಮೇಲೆ ನನ್ನ ಸ್ಟೂಡೆಂಟ್ಸಿಗೆ ಅವ್ರಿಗೆಲ್ಲರಿಗೂ PDF ಅಂದರೆ ನೋಟ್ಸ್ನ ಪ್ರಿಪೇರ್ ಮಾಡಿ ನನ್ನ ಡೇನ ಎಂಡ್ ಮಾಡಿದೆ ಅಷ್ಟೇ. ಕೀಪ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.